ಎಷ್ಟು ವ್ಯೂ ಹೋಗುತ್ತೋ ಅಂತ ಮಾಡಿಲ್ಲ ಇದು. 10 ಜನಕ್ಕೆ ಅವೇರ್ನೆಸ್ ಬರಲಿ ಅಥವಾ 100 ಜನಕ್ಕೆ ಅವೇರ್ನೆಸ್ ಬರಲಿ, ಅದು ವ್ಯಾಲಿಡ್ ಆಗಲಿ ಅಂತಾನೆ ಈ ಮಾಹಿತಿನ ಹಂಚ್ಕೊಂತಾ ಇರೋದು. ನಿಮ್ ಸೈಟ್ಗಳು ಸೇಫ್ಟಿ ಆಗಿರ್ತವೆ, ಲೇಔಟ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಯಾರು ಬಿಲ್ಡರ್ ಇರ್ತಾನಲ್ಲ, ಈ ರೆವಿನ್ಯೂ ಸೈಟ್ಗಳಲ್ಲಿ ಏನಾಗುತ್ತೆ ಅಂದಾಗ ಸೈಟ್ ನಂಬರ್ಗಳನ್ನ ಉಲ್ಟಂ ಪಲ್ಟಾ ಮಾಡ್ಬಿಡ್ತಾರೆ. ಈ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ್ರಿ ಅಂದಾಗ ನಿಮ್ದು ರೆವಿನ್ಯೂ ಸೈಟು ಸೇಫ್ಟಿ ಆಗಿರುತ್ತೆ. ಲೇಔಟ್ಗೆ ರೋಡ್ ಮಾಡಿದ್ದಾರೆ, ಡ್ರೈನೇಜ್ ಫೆಸಿಲಿಟಿ ಮಾಡಿದ್ದಾರೆ, ಮೋರಿ ಮಾಡಿದ್ದಾರೆ, ಇಂಡಿವಿಜುವಲ್ ಸೈಟ್ಗಳಿಗೆ ಎಲೆಕ್ಟ್ರಿಕ್ ಹಾಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಸೈಟ್ಗೆ ಡ್ರೈನೇಜ್ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಆದ್ರೆ ಲೇಔಟ್ದು ಔಟ್ರಿಗೆ ಯಾವುದೇ ತರದ ಕನೆಕ್ಷನ್ ಸಿಗ್ತಾ ಇಲ್ಲ, ಕರೆಂಟ್ ಕನೆಕ್ಷನ್ ಬರ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರನೇ ಹೇಳ್ಬಿಟ್ಟಿದೆ ರೆವಿನ್ಯೂ ಸೈಟ್ಗಳನ್ನ ತಗೊಂಬೇಡಿ, ಖಾತೆ ಇಲ್ದಿರೋ ಪ್ರಾಪರ್ಟಿಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇದ್ರು ಈಗ್ಲೂ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಮಾಡ್ಕೊಂತ ಇದ್ದಾರೆ. ಅದು ಯಾವ ಧೈರ್ಯದ ಮೇಲೆ, ಅದು ಯಾವ ಬೇಸ್ ಮೇಲೆ ಇಷ್ಟು ಧೈರ್ಯವಾಗಿ ನೀವು ಈ ತರ ಪ್ರಾಪರ್ಟಿಗಳನ್ನ ತಗೊಂತೀರಾ ಅಂತ ದೇವ್ರಿಗೆ ಗೊತ್ತು. ತಗೊಂಬೇಡಿ ಅಂತಿದ್ರು ತಗೊಂತಾ ಇದ್ದೀರಲ್ಲ. ಈ ತರ ಟ್ರ್ಯಾಕ್ ಗಳಲ್ಲಿ ಈ ತರ ಮಾಡ್ಕೊಂಡು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಪ್ರಾಪರ್ಟಿನ ನೀವು ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ. ಎಷ್ಟು ಸೇಫ್ ಸೈಡ್ ಅಲ್ಲಿ ಅದು ಇರಬಹುದು, ಅದು ಎಷ್ಟು ನಿಮ್ಗೆ ಸ್ಟ್ಯಾಂಡ್ ಆಗ್ಬಹುದು ಅನ್ನೋದು ಹೆಂಗ್ ಕನ್ಸಿಡರ್ ಮಾಡ್ಕೊಂತ ಇದ್ದೀರಾ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ ಜೊತೆ ಹಂಚ್ಕೊಂತ ಇರೋ ಮಾಹಿತಿ ಯಾವ್ದಪ್ಪ ಅಂದಾಗ, ರೆವಿನ್ಯೂ ರಿಜಿಸ್ಟ್ರೇಷನ್ಗಳು ಆಗ್ತಾ ಇದೆ, 100% ಆಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ, ಹೇಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಕ್ರಯ ಪತ್ರನೇ ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಇವತ್ತು ನನ್ಗೆ ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊಡೋ ಮಾಹಿತಿಗಳು ನಿಮ್ಗೆ ಅವೇರ್ನೆಸ್ ಬಂತು ಅಂದಾಗ ವಿಡಿಯೋನ ಕೊನೆವರೆಗೂ ನೋಡಿ, ಅರ್ಥ ಆದ್ಮೇಲೆ ಕಮೆಂಟು ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಮೆಂಬರು ಆಗಿ, ನಿಮ್ ಸಪೋರ್ಟು ನನಗೆ ಅವಶ್ಯಕತೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ. ರೆವಿನ್ಯೂ ಪ್ರಾಪರ್ಟಿಗಳ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದ್ದೀನಿ. ಈ ತರ ಪ್ರಾಪರ್ಟಿಗಳನ್ನ ತಗೊಂಬೇಡಿ. ಯಾಕಪ್ಪ ಅಂದಾಗ, ಕೃಷಿ ಭೂಮಿ ಇರೋದು ವ್ಯವಸಾಯಕ್ಕೆ ಯೋಗ್ಯವಾದ ಜಾಗ, ಆ ಜಾಗದಲ್ಲಿ ಲೇಔಟ್ಗಳನ್ನ ಮಾಡಿ ಮಾಡ್ತಾ ಇದ್ದಾರೆ. ಸರಿ, ಮಾಡ್ತಾ ಇದ್ದಾರೆ, ಅದನ್ನ ತಗೊಂತಾ ಇದ್ರು. ಸರ್ಕಾರ ಒಂದು ರೂಲ್ಸ್ ತಂತು, ರೆವಿನ್ಯೂ ಪ್ರಾಪರ್ಟಿಗಳನ್ನ ತಗೊಂಬೇಡಿ, ಖಾತೆ ಇದ್ರೆ ಪ್ರಾಪರ್ಟಿಗಳು ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ರೂಲ್ಸ್ ತಂದಿದೆ. ಆ ರೂಲ್ಸ್ಗೂ ತಲೆ ಕೆಡಿಸ್ಕೊಳ್ದಿರೆ ತಿರ್ಗಾ ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ಗಳು ಆಗ್ತಾ ಇದೆ. ಸೊ ಈ ವಿಡಿಯೋಲಿ ನಾನು ನಿಮ್ ಜೊತೆ ಹಂಚ್ಕೊಂತ ಇರುವ ಇನ್ಫಾರ್ಮೇಶನ್ ಏನಪ್ಪಾ ಅಂದಾಗ, ಈಗ್ಲೂ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಆ ಬೇಸ್ ಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ. ಏನೇನು ಸೇಫ್ಟಿ ಪ್ರಿಕಾಕ್ಷನ್ ನೀವು ಇವಾಗ ಕನ್ಸಿಡರ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಈ ತರದ ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದಾಗ ನಾಳೆ ನಿಮ್ ಸೈಟ್ಗೆ ಮೇ ಬಿ ಸೇಫ್ಟಿ ಪ್ರಿಕಾಕ್ಷನ್ ಆಗಬಹುದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು, ಈ ಅವೇರ್ನೆಸ್ ನಿಮ್ ಜೊತೆ ಹಂಚ್ಕೊಂತ ಇರೋದು. ತುಂಬಾ ಜನದ ಕ್ವಶನ್ ಏನಪ್ಪಾ ಅಂದಾಗ, ಅಲ್ಲ ಸರ್, ಈ ತರ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಯಾಕೆ ಮಾಡ್ತಾರೆ, ಅಧಿಕಾರಿಗಳು ಮಾಡಬಾರ್ದಲ್ವರಾ? ನೀವ್ ಹೇಳ್ತಾ ಇದ್ದೀರಾ ರೆವಿನ್ಯೂ ಸೈಟ್ ನ ತಗೊಂಬೇಡಿ, ರಿಜಿಸ್ಟರ್ ಮಾಡ್ಕೊಂಬೇಡಿ ಅಂತ. ಬಟ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತಾ ಇದಾರಲ್ಲ ಅಂತ ನೀವು ಅನ್ಕೊಬಹುದು. ಸೊ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ಕೊಡ್ತಾ ಇದ್ದಾರೆ, ಅವರ ಕಾನೂನುಬದ್ಧವಾಗಿ ಅವರ ಸೇಫ್ಟಿ ಪ್ರಿಕಾಕ್ಷನ್ಗಳನ್ನ ಅವರು ಫಾಲೋ ಮಾಡ್ಬಿಟ್ಟೆ ಅವರು ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡೋದು. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದಾಗ, ನೀವು ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಿ ಅಂದಾಗ ನಿಮ್ಗೆ ನಿಮ್ಮ ಲ್ಯಾಂಡ್ ಓನರ್ ಆಗ್ಲಿ ಅಥವಾ ಬಿಲ್ಡರ್ ಆಗ್ಲಿ ಅಥವಾ ಡೆವಲಪರ್ ಆಗ್ಲಿ ರಿಜಿಸ್ಟರ್ ಮಾಡ್ಕೊಡ್ತಾನಲ್ವಾ, ನಿಮ್ಗೆ ಎಷ್ಟು ಸೇಫ್ಟಿಯಾಗಿ ಮಾಡ್ಕೊಡ್ತಾ ಇದ್ದಾನೆ ಅಂತ ನೀವ್ ಯಾಕೆ ಯೋಚನೆ ಮಾಡಲ್ಲ? ಯಾಕಂದ್ರೆ ಒಬ್ರ ಮೇಲೆ ತಪ್ಪು ಹೇಳ್ತಾ ಇದ್ದೀರಾ ಅಂದಾಗ, ಈ ತರ ತಪ್ಪದು ಸೈಟು ನೀವು ತಗೊಂತ ಇದ್ದೀರಾ ಅಂದಾಗ, ಕೊಡ್ತಾ ಇರೋ ನಿಮ್ಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾನ ಇಲ್ವಾ ಅಂತ ಯೋಚನೆ ನೀವ್ ಯಾಕೆ ಮಾಡಲ್ಲ? ಕೆಲವ್ರು ಅನ್ಕೊಬಹುದು, ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ನಿಜ ರೀ, ನೀವು ಈ ತರ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಲ್ಲ, ಇವತ್ತು ಈ ವಿಡಿಯೋಲಿ ನಿಮ್ಗೆ ಕೆಲವು ಅವೇರ್ನೆಸ್ ಇನ್ಫಾರ್ಮೇಶನ್ಗಳನ್ನ ತಿಳಿಸೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಈ ತರ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಹೇಗಪ್ಪ ಮಾಡ್ಕೊಂತ ಇದ್ದೀರಾ ಅಂದಾಗ, ಲ್ಯಾಂಡ್ ಓನರ್ ಇಂದ ಡೆವಲಪರ್ ಆಗ್ಲಿ ಅಥವಾ ಬಿಲ್ಡರ್ ಆಗ್ಲಿ ಒಂದು ಜನರಲ್ ಪವರ್ ಆಫ್ ಅಟರ್ನಿ ಅಗ್ರಿಮೆಂಟ್ ಮಾಡ್ಕೊಂತಾನೆ, ಸೇಲ್ ಡೀಡ್ ಮಾಡ್ಕೊಳ್ಳಲ್ಲ. ಮೋಸ್ಟಬ್ಲಿ ಎಲ್ಲ ಹಂಗೆ ಮಾಡ್ತಾ ಇರೋದು. ಸೊ GPA ಮಾಡ್ಕೊಂಡು GPA ಬೇಸ್ ಮೇಲೆ ನಿಮ್ಗೆ ಸೇಲ್ ಡೀಡ್ ಮಾಡ್ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಮುಂಚೆ ಹೆಂಗಿತ್ತು ಅಂದಾಗ, ಎಲ್ಲ ಆಡ್ ನೋಡಿರ್ತೀರಾ, ರೈತರಿಂದ ನೇರ ಮಾರಾಟ ಅಂತ ಇದ್ರು.
ಅಲ್ವರ. ಅವಾಗ ಏನಾಗ್ತಾ ಇತ್ತು ಅಂದಾಗ ರೈತರಿಂದ ನೇರ ಮಾರಾಟ ನಿಮ್ಗೆ ಜರ್ನಲ್ ಪವರ್ ಆಫ್ ಅಟರ್ನಿ ಮೂಲಕ ಕೊಡ್ತಾ ಇದ್ರು. ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ಹೆಂಗಪ್ಪ ಮಾಡ್ತಾ ಇದ್ದಾರೆ ಅಂದಾಗ ಈ ತರ ಜಮೀನ್ದಾರರಿಂದ ಡೆವಲಪರ್ ಆಗ್ಲಿ ಅಥವಾ ಬಿಲ್ಡರ್ ಆಗ್ಲಿ GPA ಮಾಡ್ಕೊಂಡು GPA ಇಂದ ಸೇಲ್ ಡೀಡ್ ಮಾಡ್ತಾ ಇದ್ದಾರೆ. ನಿಮ್ಮ ಇಸಿಗಳಲ್ಲಿ ಯಾರ್ಯಾರು ಇವಾಗ ಈ ತರ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ ಇಸಿಲಿ ಸೇಲ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಬಟ್ ಸೆಲ್ಲರ್ ಅಲ್ಲಿ ಏನಾಗುತ್ತೆ ಅಂದಾಗ ಯಾರು ಬಿಲ್ಡರ್ ಇದಾನ ಅವನು ಪವರ್ ಆಫ್ ಅಟರ್ನಿ ಹೋಲ್ಡರ್ ಅಂತಾನೆ ಮೆನ್ಷನ್ ಮಾಡೋದು. ನಿಮ್ ಡಾಕ್ಯುಮೆಂಟ್ ಅಲ್ಲೂ ಅಷ್ಟೇನೆ ವೆಂಡರ್ ಯಾರು ಮಾರಾಟ ಮಾಡ್ತಾ ಇದ್ದಾನಲ್ಲ, ಲ್ಯಾಂಡ್ ಓನರಿನ ಜರ್ನಲ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಆದ ನಾನು ಅಂದ್ಬಿಟ್ಟೆ ನಿಮ್ಗೆ ಸೇಲ್ ಡೀಡ್ ಮಾಡ್ಕೊಡೋದು. ಈ ತರ ರಿಜಿಸ್ಟ್ರೇಷನ್ಗಳು ಅಪಾರ್ಟ್ಮೆಂಟ್ಗಳು ಅಂದ್ರೆ ಫ್ಲಾಟ್ಗಳಲ್ಲಿ ರಿಜಿಸ್ಟ್ರೇಷನ್ಗಳನ್ನ ಆಗೋದನ್ನ ನೋಡಿರ್ತೀವಿ ಅಲ್ವರಾ. ಈ ಸೈಟ್ ಓನರ್ ಇರ್ತಾರೆ, ಒಂದು ದೊಡ್ಡ ಸೈಟ್ ಇರುತ್ತೆ, ಸೈಟ್ ಓನರ್ಗುನು ಬಿಲ್ಡರ್ಗುನು ಒಂದು JD ಆಗುತ್ತೆ ಅಥವಾ JV ಆಗುತ್ತೆ ಅಥವಾ ಸೇಮ್ GP ಆಗಿರುತ್ತೆ. ಸೊ ಅವನು ಪವರ್ ಆಫ್ ಅಟರ್ನಿ ತಗೊಂಡ್ಬಿಟ್ಟು ಪ್ಲಾನ್ ಸ್ಯಾಂಕ್ಷನ್ ಆಗ್ಲಿ ಕನ್ಸ್ಟ್ರಕ್ಷನ್ ಅಲ್ಲಾಗ್ಲಿ ಮಾಡ್ತಾನೆ. ಅದರಲ್ಲಿ ಏನಪ್ಪ ಮೆನ್ಷನ್ ಮಾಡಿರ್ತಾನೆ ಅಂದಾಗ ನಾನು ಲ್ಯಾಂಡ್ ಓನರು ಶೇರ್ ಹೋಲ್ಡರ್ಗಳಾಗಿದ್ದೀವಿ, 40-60 50-50 ಈ ತರ ನಾವು ಮ್ಯೂಚುವಲ್ ಆಗಿ ಮಾಡ್ಕೊಂತ ಇದೀವಿ ಅಂತ GPA JD ಎಲ್ಲ ತೋರಿಸ್ತಾರೆ. ಅದಾದ್ಮೇಲೆ ಒಂದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಡ್ಕೊಂತಾರೆ, ಶೇರಿಂಗ್ ಅಗ್ರಿಮೆಂಟ್ ಅಂತ. ಸೊ ಈ ಜಾಗದಲ್ಲಿ ನಾನು ಇಷ್ಟು ಅಪಾರ್ಟ್ಮೆಂಟ್ಗಳನ್ನ ಅಂದ್ರೆ ಫ್ಲಾಟ್ಗಳನ್ನ ಕಟ್ಟಿದೀನಿ, ಅದರಲ್ಲಿ ಇಷ್ಟು ಫ್ಲಾಟು ಇವ್ರಿಗೆ, ಇಷ್ಟು ಫ್ಲಾಟು ಇವ್ರಿಗೆ ಅಂತ. ಅಂದ್ರೆ ಕೆಲವು ಫ್ಲಾಟ್ಗಳು ಲ್ಯಾಂಡ್ ಓನರ್ಗೆ ಹೋಗ್ತಾ ಇದೆ, ಕೆಲವು ಫ್ಲಾಟ್ಗಳು ಬಿಲ್ಡರ್ಗೆ ಹೋಗ್ತಾ ಇದೆ ಅಂತ ಈ ತರ ಅಗ್ರಿಮೆಂಟ್ಗಳು ಮಾಡ್ಕೊಂಡಿರ್ತಾರೆ. ಬಿಲ್ಡರ್ ಶೇರ್ ಇರೋ ಜಾಗಗಳನ್ನ ಬಿಲ್ಡರು ಡೈರೆಕ್ಟ್ ಆಗಿ ಮಾರಿರೋದನ್ನ, ಹಾಗೆ ಲ್ಯಾಂಡ್ ಓನರ್ ಇರೋದನ್ನ ಲ್ಯಾಂಡ್ ಓನರ್ ಮಾರಿರೋದು ಕೇಳಿರ್ತೀವಿ ಅಲ್ವರ. ಸೇಮ್ ಅದೇ ಸ್ಲ್ಯಾಬ್ ಅಲ್ಲಿ ಈಗ ಈ ಸೈಟ್ಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಮಸ್ಯೆ ಏನ್ ಗೊತ್ತಾ ಬರೋದು, ಒಂದೊಂದ್ಸತಿ ಯೋಚನೆ ಮಾಡ್ತೀನಿ, ಈ ತರದ್ದೆಲ್ಲ ಹೇಳ್ಬಿಟ್ರೆ ನಾಳೆ ನಾನೇನಾಗ್ಬೇಕು, ನನಗೇನ್ ಲಾಭ ಅಂತ ಯೋಚನೆ ಮಾಡ್ತೀನಿ. ಬಟ್ ಜನಗಳಿಗೆ ಜಾಗೃತಿ ಆದ್ರೆ ಸಾಕು, ಕಷ್ಟ ಬಿದ್ದಿರೋ ಹಣ ಲಾಸ್ ಮಾಡ್ಕೊಂತ ಇದ್ದಾರೆ ಅಂತ ತಿಳ್ಸಕ್ಕೆ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಳ್ಳೋಣ ಬಿಡು. ಸೊ ಈ ತರ ಫ್ಲಾಟ್ಗಳಲ್ಲಿ ರಿಜಿಸ್ಟರ್ ಆಗಿರ್ತಾವಲ್ಲ, ಎಷ್ಟೋ ಸತಿ ಲ್ಯಾಂಡ್ ಓನರು ಬಿಲ್ಡರ್ಗಳಿಗೆ ಕೇಸ್ ಹಾಕಿರೋ ನಿದರ್ಶನಗಳಿದೆ. ಏನಕ್ಕಪ್ಪ ಅಂದಾಗ ನನ್ಗೆ ಕೊಡ್ಬೇಕಾಗಿರೋ ಶೇರಿಂಗ್ ಗುಡ್ ವಿಲ್ ಕೊಟ್ಟಿಲ್ಲ ಅಂತ ಕೇಸ್ಗಳು ಆಗವೆ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ಆಗವೆ. ಸೊ ಈ ಬೇಸ್ ಮೇಲೆ ನೀವು ಇವಾಗ ಒಂದು ಪ್ರಾಪರ್ಟಿನ ಅಂದ್ರೆ ಒಂದು ಸೈಟ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಏನಪ್ಪ ಸೇಫ್ಟಿ ಪ್ರಿಕಾಕ್ಷನ್ ತಯಾರಿ ಮಾಡಿ ಇಟ್ಕೊಬೇಕು ಅಂದಾಗ ಈ ತರ ಸೈಟ್ಗಳು ನೀವು ರಿಜಿಸ್ಟರ್ ಮಾಡ್ಕೊಂಡು ತಗೊಂತಾ ಇದ್ದೀರಾ. ಸೊ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಏನು GPA ಹೋಲ್ಡರ್ ಇಂದ ಸೇಲ್ ಡೀಡ್ ಮಾಡ್ಕೊಂತ ಇದ್ದೀರಾ, GPA ಹೋಲ್ಡರ್ಗೂ ಲ್ಯಾಂಡ್ ಓನರ್ಗೂ ಈ ತರ ಶೇರ್ ಅಗ್ರಿಮೆಂಟ್ಗಳು ಏನಾದ್ರು ಆಗವ, ಆಮೇಲೆ ಲ್ಯಾಂಡ್ ಓನರ್ಗೆ ಈ GPA ಹೋಲ್ಡರ್ ಏನ್ ಸೆಟಲ್ಮೆಂಟ್ ಮಾಡಿದ್ದಾನೆ ಅನ್ನುವ ಒಂದು ಡಾಕ್ಯುಮೆಂಟ್ ನ ನೀವು ತಗೊಂಡ್ರಿ ಅಂದಾಗ ಒಂದ್ ಕಡೆ ಸೇಫ್ಟಿ ಆಗಿರ್ತೀರಾ. ಆಮೇಲೆ ನಿಮ್ ಸೇಲ್ ಡೀಡ್ ಅಲ್ಲಿ ಕನ್ಸಲ್ಟಿಂಗ್ ವಿಟ್ನೆಸ್ ಅಥವಾ ವಿಟ್ನೆಸ್ ಸಿಗ್ನೇಚರ್ಗೆ ಲ್ಯಾಂಡ್ ಓನರ್ ನ ಕರೆಸ್ಬಿಟ್ಟು ಸಿಗ್ನೇಚರ್ ಹಾಕ್ಸ್ರಿ ಅಂದಾಗ ಒಂದು 50-70% ಸೇಫರ್ ಸೈಡ್ ಇರ್ತೀರಾ. ಏನಕ್ಕಪ್ಪ ಅಂದಾಗ ಈ ಟ್ರಾನ್ಸಾಕ್ಷನ್ ಆಗಿರೋದು ಲ್ಯಾಂಡ್ ಓನರ್ ನೋಟಿಫೈ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಬಂದು ಇಲ್ಲಿ ವಿಟ್ನೆಸ್ ಸಿಗ್ನೇಚರ್ ಹಾಕಿದ್ದಾನೆ ಅಂದಾಗ ನಿಮ್ಗೆ ಸೈಟ್ಗೆ ವ್ಯಾಲಿಡ್ ಆಗುತ್ತೆ. ಏನಕ್ಕಪ್ಪ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದಾಗ, ನೀವು GPA ಹೋಲ್ಡರ್ಗೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀನಿ ಅಂತ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಾ, ಥ್ರೂ ಹೇಗೆ ಅಂತ, NEFTನೋ ಚೆಕ್ ಅಥವಾ DDನೋ ಅಂತ ಅಲ್ವರ. ಬಟ್ ಲ್ಯಾಂಡ್ ಓನರ್ಗೆ ಈ GPA ಹೋಲ್ಡರ್ ಹೇಗ್ ಕೊಟ್ಟಿದ್ದಾನಂತ ನಮ್ಗೆ ಗೊತ್ತೇ ಆಗಲ್ಲ ಅಲ್ವರ. ಸಪೋಸ್ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಲ್ಯಾಂಡ್ ಓನರ್ದು ವಿಟ್ನೆಸ್ ಸಿಗ್ನೇಚರ್ ಇತ್ತು ಅಂದಾಗ ನಾವು ಫರ್ದರ್ ಫ್ಯೂಚರ್ ಅಲ್ಲಿ ಹೇಳ್ಬೋದು ಲ್ಯಾಂಡ್ ಓನರ್ಗೆ, ಸ್ವಾಮಿ ನೀವು ಬಂದಿದ್ರಲ್ಲ ಅವತ್ತು, ನಿಮ್ಗೂ ಅವ್ರಿಗೂ ಏನಾಗಿದೆಯೋ ನಮಗ್ ಗೊತ್ತಿಲ್ಲ, ಬಟ್ ನಮ್ ಡಾಕ್ಯುಮೆಂಟ್ ಅಲ್ಲಿ ನೀವು ಸೈನ್ ಹಾಕಿದ್ರಿ ಅಂತ ಎಕ್ಸ್ಪ್ಲನೇಷನ್ ನೀವೇ ಕೊಡ್ಬೋದು. ವ್ಯಾಲಿಡ್ ಪಾಯಿಂಟ್ ಅಲ್ವರ. ಅನ್ಸ್ತು ಅಂದಾಗ ಹೌದು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ, ಲ್ಯಾಂಡ್ ಓನರ್ ಆಗ್ಲಿ ಅಥವಾ GPA ಹೋಲ್ಡರ್ ಆಗ್ಲಿ ಲೇಔಟ್ ಫಾರ್ಮೇಶನ್ ಮಾಡಿದ್ದಾರೆ, ಇಂಡಿವಿಜುವಲ್ ಸೈಟ್ಗಳಾಗ್ಬಿಟ್ಟವೆ, ನಿಮ್ಗೆ ಮೊರಿ ಮಾಡಿದ್ದಾರೆ, ಸೈಟ್ ನಂಬರ್ಗಳು ಹಾಕಿದ್ದಾರೆ, ಎಲೆಕ್ಟ್ರಿಕ್ ಕಂಬ ಹಾಕಿದ್ದಾರೆ, ತಾರ್ ಹಾಕಿದ್ದಾರೆ, ಅಥವಾ ಜಲ್ಲಿ ರೋಡ್ ಯಾವ್ದೋ ಇರ್ಲಿ ಆಯ್ತಾ, ರೋಡು ಪಾರ್ಕು ಏನೇನ್ ಮಾಡಿದಾರಲ್ಲ, GPA ಹೋಲ್ಡರ್ ಆಗ್ಲಿ ಅಥವಾ ಲ್ಯಾಂಡ್ ಓನರ್ ಆಗ್ಲಿ ಈ ಸರ್ವೆ ನಂಬರ್ ಅಲ್ಲಿ ಇಷ್ಟು ಸೈಟ್ಗಳಾಗವೆ, ಈ ಸೈಟ್ಗಳಲ್ಲಿರುವ ರಸ್ತೆ ಇಷ್ಟು
ಅಡಿಯ ರಸ್ತೆ, ಇಷ್ಟು ಅಡಿಯ CS ಸೈಟ್ಗಳಿದೆ, ಇದನ್ನ ನಾನು ಸರ್ಕಾರಕ್ಕೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಒಂದು ರಿಲೀಸ್ಮೆಂಟ್ ಡೀಡ್ ನ ಮಾಡಿಸ್ಕೊಳ್ಳಿ. ಲ್ಯಾಂಡ್ ಓನರ್ ಆಗ್ಲಿ ಅಥವಾ GPI ಕಡೆಯಿಂದ ನೀವು ಮಾಡಿಸ್ಕೊಂಡು ನೀವಿತ್ರಿ ಅಂದಾಗ ನಿಮ್ ಲೇಔಟ್ಗೆ ಫ್ಯೂಚರ್ ಅಲ್ಲಿ 100% ಸೇಫ್ಟಿ ಇರುತ್ತೆ. ಸೈಟ್ಗಳಿಗಾಗ್ಲಿ ಈ ತರ ಡಾಕ್ಯುಮೆಂಟ್ ಮಾಡಿಲ್ಲ ಅಂದಾಗ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ ಬಿಲ್ಡರ್ ಆಗ್ಲಿ, ಡೆವಲಪರ್ ಆಗ್ಲಿ, ಲ್ಯಾಂಡ್ ಓನರ್ ಆಗ್ಲಿ ಒಂದು ರೆವಿನ್ಯೂ ಲೇಔಟ್ ಮಾಡಿದಾನ ಅಂದಾಗ ಅಲ್ಲಿ ರೋಡ್ ಇರುತ್ತೆ, CS ಸೈಟ್ಗಳಿರುತ್ತೆ, ಏನಾದ್ರು ಮಾಡಿರ್ತಾರೆ ಅಲ್ವರ, ಪಾರ್ಕ್ಗೆ ಅಂತ ಬಿಟ್ಟಿರ್ತಾರೆ, ಆಮೇಲೆ ಅದು ಸೈಟ್ ಆಯ್ತದೋ ಏನೋ ಬೇಕಾಗಿಲ್ಲ, ಬಟ್ ಮಾಡಿರ್ತಾರೆ. ನಿಮ್ಮ ಸೇಲ್ ಡೀಡ್ ಆಗಿಂದ ಮುಂಚೆ ಆದ್ಮೇಲೆ ನಿಮ್ ಬಿಲ್ಡರ್ ಹತ್ರ ಹೋಗಿ, ನಿಮ್ ಡೆವಲಪರ್ ಹತ್ರ ಹೋಗ್ಲಿ ಅಥವಾ ನಿಮ್ ಲ್ಯಾಂಡ್ ಓನರ್ ಹತ್ರ ಹೋಗಿ ದಯವಿಟ್ಟು ರಿಲೀಸ್ಮೆಂಟ್ ಡೀಡ್ ನ ಈಗಲಾನ ಮಾಡಿಸ್ಕೊಳ್ಳಿ. ಕನ್ನಡದಲ್ಲಿ ಪರಿತ್ಯಾಜನ ಪತ್ರ ಅಂತ ಅಂದ್ರೆ, ಒಂದು ಜಮೀನಿನಲ್ಲಿ ಸೈಟ್ಗಳು ವಿಂಗಡಣೆ ಆಗ್ಬಿಟ್ಟಿದೆ, ಉಳಿಕೆ ಇರುವ ರಸ್ತೆಗಳು, ಪಾರ್ಕ್ಗಳು, CS ಸೈಟ್ಗಳನ್ನೆಲ್ಲ ನಾನು ಸರ್ಕಾರಕ್ಕೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಲ್ಯಾಂಡ್ ಓನರ್ ಆಗ್ಲಿ ಅಥವಾ ಬಿಲ್ಡರ್ ಆಗ್ಲಿ ಅಥವಾ ಡೆವಲಪರ್ ಆಗ್ಲಿ ಒಂದು ಡಾಕ್ಯುಮೆಂಟ್ ನ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಟ್ಟು ಕೊಡೋದು ಸರ್ಕಾರಕ್ಕೆ. ಅದು ಯಾರ ತರನ ಇರ್ಲಿ, ರಿಜಿಸ್ಟರ್ ಮಾಡಿದ್ರೆ ಸಾಕು. ಅವಾಗ ಏನಾಗುತ್ತೆ ಅಂದಾಗ ನಿಮ್ ಸೈಟ್ಗಳು ಸೇಫ್ಟಿ ಆಗಿರ್ತವೆ, ಲೇಔಟ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಯಾರು ಬಿಲ್ಡರ್ ಇರ್ತಾನಲ್ಲ, ಈ ರೆವಿನ್ಯೂ ಸೈಟ್ಗಳಲ್ಲಿ ಏನಾಗುತ್ತೆ ಅಂದಾಗ ಸೈಟ್ ನಂಬರ್ಗಳನ್ನ ಉಲ್ಟಂ ಪಲ್ಟಾ ಮಾಡ್ಬಿಡ್ತಾರೆ. ಈ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ್ರಿ ಅಂದಾಗ ನಿಮ್ದು ರೆವಿನ್ಯೂ ಸೈಟು ಸೇಫ್ಟಿ ಆಗಿರುತ್ತೆ. ಈಗ ಇನ್ಮೇಲೆ ನಿಮ್ ಸೈಟ್ಗಳಿಗೆ ಖಾತಾ ಆಗಬೇಕು ಅಂದಾಗ ಈ ಡಾಕ್ಯುಮೆಂಟು ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ನಿಮ್ದು ಯಾವುದೇ ತರದ ಅಪ್ರೂವಲ್ ಆಗಿರಲ್ಲ, ಪ್ಲಾನ್ ಸ್ಯಾಂಕ್ಷನ್ ಆಗಿರಲ್ಲ. ಅಟ್ಲೀಸ್ಟ್ ಜಮೀನ್ದಾರ ನಮಗ್ ಸೈಟ್ಗಳು ಮಾಡಿಕೊಟ್ಟು ಈ ತರ ರೋಡ್ ಇದೆ, ಈ ತರ ಪಾರ್ಕ್ ಇದೆ, ಈ ತರ ಸೈಟ್ ಇದೆ, ಇದನ್ನ ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದ ನೋಡಿ ಅಂತ ರಿಜಿಸ್ಟರ್ ಡಾಕ್ಯುಮೆಂಟ್ ಇತ್ತು ಅಂದಾಗ ಅಟ್ಲೀಸ್ಟ್ ನೀವು ಸೇಫರ್ ಸೈಡ್ ಅಲ್ಲಿ ಇರ್ಬೋದು ಅಂತ ನಂದು ಒಂದು ಅನಿಸಿಕೆ. ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ಎಷ್ಟು ಜನ ನೋಡಿ ಯಾರ್ಯಾರಿಗೂ ಅವೇರ್ನೆಸ್ ಬರುತ್ತೋ ಗೊತ್ತಿಲ್ಲ, ಬಟ್ ತಿಳಿಸೋ ಕರ್ತವ್ಯ ತಿಳಿಸ್ತೀನಿ. ಸೇಫ್ಟಿಯಾಗಿ, ಸೆಕ್ಯೂರ್ ಆಗಿ ಸೈಟ್ ನ ಉಳಿಸ್ಕೊಳ್ಳೋ ಕರ್ತವ್ಯ ನಿಮ್ದು. ಹೇಳಿದೀನಿ, ಎಷ್ಟು ಜನಕ್ಕೆ ಅವೇರ್ನೆಸ್ ಬಂದಿದೆ ಅಂತ ಗೊತ್ತಿಲ್ಲ, ಎಷ್ಟು ವ್ಯೂ ಹೋಗುತ್ತೋ ಅಂತ ಮಾಡಿಲ್ಲ. ಇದು 10 ಜನಕ್ಕೆ ಅವೇರ್ನೆಸ್ ಬರಲಿ ಅಥವಾ 100 ಜನಕ್ಕೆ ಅವೇರ್ನೆಸ್ ಬರಲಿ, ಅದು ವ್ಯಾಲಿಡ್ ಆಗಲಿ ಅಂತಾನೆ ಈ ಮಾಹಿತಿನ ಹಂಚ್ಕೊಂತಾ ಇರೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ರೆವಿನ್ಯೂ ಸೈಟ್ ತಗೊಬೇಕು ಅಂತ ಆಸೆ ಬೀಳೋರು ಈ ತರ ಡಾಕ್ಯುಮೆಂಟ್ ಮಾಡ್ಕೊಂಡು ಆ ರೆವಿನ್ಯೂ ಸೈಟ್ಗೆ ಕೈ ಹಾಕಿ. ಇಲ್ಲ ಅಂದ್ರೆ ಯಾರು ಬರಲ್ಲ ಸಹಾಯಕ್ಕೆ, ಅರ್ಥ ಮಾಡ್ಕೊಳ್ಳಿ.